ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರ. ಸೊ ಇವತ್ತು ಆ್ಯಸ್ ಯೂಶ್ವಲ್ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದಾಗ ಎಲ್ಲರಿಗೂ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡೋದು ಮತ್ತು ಎಲ್ಲ ಮಲ್ಲೇಶ್ವರಂ ಆ ಕಡೆ ಎಲ್ಲನೂ ನಾನು ತುಂಬ ದಿವಸದಿಂದ ಅನ್ಕೋತಾ ಹಿಂಗಾಗಿ ಅಂದರೆ ಸ್ವಲ್ಪ ಬೇಗ ಹೋಗೋಣ ಜೂನ್ ಆ ಥರ ಅಂತ. ಅದು ಹೆಂಗೆ ಮಾಡಿದ್ರೂ ಪ್ಲ್ಯಾನ್ ಅದು ಆಲ್ಮೋಸ್ಟ್ ಹಬ್ಬದ ಟೈಮ್ಗೆ ಬರುತ್ತೆ. ಇವಾಗ ಮಮ್ಮಿ ಮತ್ತು ಚಿಕ್ಕಮ್ಮ ಇಂಚರ ಎಲ್ಲ ಆ ಕಡೆಯಿಂದ ಬರ್ತಾ ಇದ್ದಾರೆ. ನನಗೆ ಇಲ್ಲಿಂದ ಹತ್ರ ಮೆಟ್ರೋಯಿಂದ ಅದಕ್ಕೆ ಹೋಗ್ತಾಯಿದ್ದೀನಿ. ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಅವ್ರು ಬರೋದು ಇಂಚರಾಗೆ ವೀಡಿಯೋ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಇವಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಏನು ತೊಗೊಂಬರ್ತೀವಿ ಏನು ಅಂತೆಲ್ಲ ಗೊತ್ತಿಲ್ಲ, ಬಟ್ ಹೋಗ್ತಾಯಿದ್ದೀವಿ. ಅಲ್ಲಿ ಏನು ಸಿಗುತ್ತೆ ಏನು ಅಂತ ನಾನು ಯೂಶ್ವಲಿ ಒಂದು ಐಟಮ್ ಅಂತ ತಲೆಯಲ್ಲಿದೆ, ಅದು ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ತೊಗೊಂಡ್ಮೇಲೆ ನೋಡೋಣ ಬೇರೆ ಏನು ಅನಿಸುತ್ತೆ ಏನು ಅಂತೆಲ್ಲ ನೋಡ್ಕೊಂಡು ಬರೋಣ ಅಂತ. ವೀಕೆಂಡ್ಸ್ ಎಲ್ಲ ಹೋದರೆ ತುಂಬ ರಶ್ ಇರುತ್ತೆ. ಸೊ ಥರ್ಸ್ಡೇ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ನೋಡೋಣ ಯಾವ ಥರ ರಶ್ ಇರುತ್ತೆ ಏನು ಅಂತೆಲ್ಲ. ಇವತ್ತಿನ ವೀಡಿಯೋಲ್ಲಿ ಚಿಕ್ಕಪೇಟೆ ಶಾಪಿಂಗ್ ಸೀರೀಸ್ ಇರುತ್ತೆ. ಸೊ ಬನ್ನಿ ಹೋಗೋಣ. ನಾವು ಚಿಕ್ಕಪೇಟೆಗೆ ಇವತ್ತು ಹೋಗಿದ್ದೆ ಏನು ಅಷ್ಟು ರಶ್ ಇರಲಿಲ್ಲ. ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಎಲ್ಲ ತುಂಬಾ ರಶ್ ಇರುತ್ತೆ. ನಾವು ಅದಕ್ಕೆ ಪ್ಲ್ಯಾನ್ ಮಾಡಿ ವೆಡ್ನೆಸ್ಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ವೆಡ್ನೆಸ್ಡೇ ಥರ್ಸ್ಡೇ ಥರ ಹೋದರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ನಾನಿನ್ನು ನಮ್ಮ ಚಿಕ್ಕಮ್ಮ ಮತ್ತು ಇಂಚರ ಮಮ್ಮಿ ಎಲ್ಲ ಬರೋ ಅಷ್ಟೊತ್ತಿಗೆ ನನಗಿಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು. ನಾನಿಲ್ಲಿ ರಿಟರ್ನ್ ಗಿಫ್ಟ್ ಶಾಪ್ ಅಂಗಡಿಗೆ ಬರ್ತೀನಿ ಯೂಶ್ವಲಿ. ನನಗೆ ಯಾರ ಹತ್ರ ಬರ್ತಡೇ ಇದ್ದರೆ ಮತ್ತು ಮಕ್ಕಳದ್ದೇನಾದರೂ ತೊಗೊಳ್ಳೋ ಥರ ಇದ್ದರೆ ಇದೊಂದು ವಿಸಿಟ್ ಮಾಡ್ತೀನಿ. ಸ್ವಲ್ಪ ಬೇಗನೆ ಬಂದಿದ್ನಲ್ಲ, ಆನ್ ದ ವೇನೇ ಇತ್ತು ಅಂದ್ಬಿಟ್ಟು ಈ ಶಾಪ್ ಒಂದು ಸತಿ ವಿಸಿಟ್ ಮಾಡಿದೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದ ಎಕ್ಸೈಟ್ಮೆಂಟ್ಗೂ ಇವಾಗೂ ಸ್ವಲ್ಪ ಕಡಿಮೆ ಆಪ್ಷನ್ಸ್ ಇದೆ ಇವಾಗ. ಅದಕ್ಕೇ ನಾನು ಫಸ್ಟು ಹೋಗಿದ ತಕ್ಷಣ ತುಂಬ ಪಿಕ್ಕಿಯಾಗಿ ನೀಟಾಗಿ ಚೆನ್ನಾಗಿ ಸಿಗ್ತಾಯಿತ್ತು. ಈಗ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ಆಗಿದೆ. ಮತ್ತು ಇದು ಆಪ್ಷನ್ ನಮಗೆ ಜಯನಗರಲ್ಲೂ ಇದೆ ನಮಗೆ. ಮತ್ತು ಇಲ್ಲಿ ಏನಿದೆ ಅಂತ ನೋಡೋಣ ಅಂತ ಬಂದೆ. ಮಕ್ಕಳಿಗೆ ಸ್ವಲ್ಪ ಎರೇಸರ್ ಎಲ್ಲ ಡಿಸೈನ್ದು ತುಂಬ ಇಂಟ್ರೆಸ್ಟ್ ಇರುತ್ತಲ್ಲ, ಅದಕ್ಕೆ ಮಕ್ಕಳಿಗೆ ತಗೋತಾ ಇದ್ದೆ ನಾನು. ಇಲ್ಲೇ ಆಪೋಸಿಟ್ ಲೇಸ್ ಮತ್ತು ಬಾರ್ಡರ್ ಶಾಪ್ ಅದೆಲ್ಲನೂ ಇತ್ತು. ಫುಲ್ ಹೋಲ್ಸೇಲ್ ಆ ಥರದ್ದು. ನನಗೊಂದು ಐಡಿಯಾ ಬರುತ್ತೆ, ಇಲ್ಲೆಲ್ಲ ಕಡೆ ಓಡಾಡಿದಾಗ ಟೈಮ್ ಇದ್ದಾಗ ಈ ಥರ ಓಡಾಡಿಬಿಟ್ಟು ಒಂದು ತಿಳ್ಕೊಂಡಿದ್ರೆ ನೆಕ್ಸ್ಟ್ ಟೈಮಿಗೆ ಈಸಿ ಆಗುತ್ತೆ ಶಾಪಿಂಗಿಗೆ ಅಂತ. ನಾನಿವಾಗ ಒಂದಷ್ಟು ಐಟಮ್ ಶಾಪಿಂಗ್ ಮಾಡಿದೆ. ಮಕ್ಕಳದ್ದು ಎಲೆಕ್ಟ್ರಿಕ್ ಬ್ರಷು ಅದೆಲ್ಲ ಬೇಕಿತ್ತು ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡಿ ನೋಡಿ ತೊಗೊಂಡಿದ್ದು. ನಾನು ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಷ್ಟಕ್ಕೆ ಅವರು ಕರೆಕ್ಟ್ ಟೈಮಿಗೆ ಬಂದರು. ಹಾಗಾಗಿ ಜಾಸ್ತಿ ನಾನು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡೋಷ್ಟೇನೂ ಇರಲಿಲ್ಲ. ನಂದು ಅಷ್ಟು ತುಂಬ ಶಾಪಿಂಗ್ ಏನಿರಲಿಲ್ಲ. ನಾನು ಹೇಳಿದ್ನಲ್ಲ 1-2 ಐಟಮ್ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ನಾನು ಅದು ಆನ್ಲೈನಲ್ಲಿ ನೋಡಿದ್ದೆ. ಆನ್ಲೈನಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಒಂದು ಸತಿ ನೋಡಿ ಮಾಡಿ ಡೈರೆಕ್ಟಾಗಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ತಂದಾಗ ಬೆಸ್ಟ್ ಅನಿಸುತ್ತೆ ಅಂದ್ಬಿಟ್ಟು ನಾನು 2 ಆಪ್ಷನ್ ಇಟ್ಕೊಂಡು ಹೋಗಿದ್ದು. ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಂದ್ಬಿಟ್ಟಿದ್ಯಲ್ಲ ಆಗಲಿ. ನಾನು ಒಂದು ರೌಂಡ್ ಮಾಡಿದ್ರೆ ಲೇಟ್ ಆಯ್ತಲ್ಲ ಅಂತ. ಇಲ್ಲಿ ಇದೆ ಕೇಳಕ್ಕ ಇಲ್ಲೇ ಗುಂಡತೆಗೆ ಅಂಟೆ ಅಲ್ಲಿ ಫಸ್ಟ್ ಹಂಗೆ ನೋಡ್ಬೇಕು. ಫುಲ್ ಸೆಟ್ ಅಂದರೆ 3850. 90 ಸ್ಟಾಪ್ ಮಾಡು. ಮಾಡ್ತವ್ರೆ ಇದು ಕೆಳಗೆ ತಟ್ಟೆನಾ? ಹಾಂ, ಮಾಮೂಲಿ ಬಟ್ಲು ಬೇಕಂತೆ ಒಂದು ಪ್ಲೇನ್ ಅಕ್ಕ ಶೋ ದಟ್ ಅಕ್ಕ ತೋರ್ಸಕ್ಕ ಸುಮ್ಮನೆ ಅದನ್ನ ಅಲ್ಲಮ್ಮ ನೀನೇ ಮಾಡಬೇಕು ಡ್ರೈ. ಸ್ಟ್ಯಾಂಡ್ ಇದ್ರೆ ಪರವಾಗಿಲ್ಲ, ಕೊಡಿ. ಚೆನ್ನಾಗಿ ನೋಡ್ಕೊಳ್ಳೋದೆ. ಇದೆಷ್ಟು ಪ್ಲೇಟು? ಪ್ಲೇಟ್ 500. ನೀವು ಹೇಳಿ ಅಣ್ಣ ಇದು ಬೇರೆ ಪೀಸ್ ಕೊಡಿ ಅಣ್ಣ. ಸ್ಕ್ರಾಚ್ ಥರ ಎಲ್ಲ ಇಲ್ಲೋಡ್ರಿ ಸ್ಕ್ರಾಚ್. ನಾ ಮಾತಾಡಿಲ್ಲ. ನಂಗೆ ಲೈಟ್ ವೇಟ್ ಅಲ್ಲಿ ಕಪ್ ತೋರಿಸಿ ಈ ಥರ ಚಿಕ್ಕದ್ರಲ್ಲಿ ಯಾವ್ದಾರ ಡಿಸೈನ್ಗಳು ತೋರಿಸಿ, ಹೊಸ ಡಿಸೈನ್. ಆಮೇಲೆ ಇದು ಬರುತ್ತೆ ಇನ್ನೊಂದು ತೋರಿಸಿ. ಅದು ಬೇಡ, ಅದೆಲ್ಲ ಆಡೋಲ್ಲ. ಈ ಆಂಟಿಕಲ್ ಬರುತ್ತಲ್ಲ ಚಿಕ್ಕ ಎಷ್ಟು? 1800
ಇದು ಬ್ರಾಸಾ 1000 ಇದು ಇಲ್ಲಿ ದಾರ ಅಲ್ಲಿ ನೆನ್ಪು ಕೊಡೋಣ ಒಂದು 2000 ಚೆನ್ನಾಗಿತ್ತು. ಇದೆಲ್ಲ ನೋಡಿ ಇದೇ ಕಲರೇ ಬರುತ್ತೆ ಕಲರ್ ಅದು ತೋರಿಸಿ ಸಿಲ್ವರು ವರ್ಕ್ ಇರೋದು ಐತಲ್ಲ ವರ್ಕ್ ಇದೆಲ್ಲ ಎಷ್ಟು? 4500 4000 ಜರ್ಮನ್ ಸಿಲ್ವರ್ ಇದು. ಇದಕ್ಕಿಂತ ಈ ಫಿನಿಶಿಂಗ್ಗೆ ಚೆನ್ನಾಗಿದೆ. ಎಷ್ಟಿದೆ ಮುಖವಾಡ ಇಲ್ಲ ಅದು ಸ್ಟಾರ್ಟಿಂಗ್ ಪ್ರೈಸ್? ಅದು 3000 4000 ಬಿಡಲ್ಲ ಮತ್ತೆ. ಚಿಕ್ಕದು ಇದು ನೋಡು ಕ್ವಾಲಿಟಿ ಚೆನ್ನಾಗಿದೆ. ಇದು ಪಾಲಿಶ್ ಏನು ಹೋಗೋದಿಲ್ವಾ? ಹೋಗಲ್ಲ ಬ್ರಾಸ್ ಮಾಡಲ್ಲ. ಇದು ನಾವು ವಾಶ್ ಮಾಡೋದು ಹೆಂಗೆ? ಎಲ್ಲ ಹಾಕ್ಬಿಟ್ಟು ತೊಳಿಬೋದಾ? ಇದು ಫಿಕ್ಸ್ ಆಗ್ತಾ ಇಲ್ಲ, ಕಟ್ಟಬೇಕಾ? ಇದು ಚೆನ್ನಾಗಿ ಫಿಕ್ಸ್ ಆಗುತ್ತೆ ಅಲ್ವಾ? ಚೆನ್ನಾಗೈತೆ. ದಾರ ಕೊಡ್ತೀನಿ, ದಾರ ಅಲ್ಲಿ ಕಟ್ತೀನಿ. ಚಿಕ್ಕದಾಗಿ ಚೆನ್ನಾಗಿದೆ. ಇದೆಷ್ಟು? ನೋಡಿ ಇಲ್ಲಿ ಎಷ್ಟಿದೆ ಮಾರೋದು ರೇಟ್. ಇವಾಗ ನಂಗೆ ಅದೆಲ್ಲ ತೋರಿಸ್ಬಿಡಿ, ಇವಾಗ ಹೇಳಿ ಎಷ್ಟು ಇದು ತಗೋ ಸಾಕು. ಮಾಡ್ತಾ ಇದೆಯಾ? ಅದೆಷ್ಟು? ಈಗ ನೀನೇ ತಗೋತೀಯ ಒಂಚರ? ಅದನ್ನೇ ನಾವು ಅದು ಒಂದು ಅದಕ್ಕೆ ಹಾಕಿ ಒಂದು ಇದು ಹಾಕ್ಬಿಟ್ಟು ತೋರಿಸಿ. ಈ ಥರ ನೀವು ಲೇಲ ಬಸಿ ಬಂದಂಡ ಒಂದಕ್ಕೆ ಸಿಲ್ವರ್ ಹಾಕಿ ತೋರಿಸಿ. ಈ ಥರ ಹಾಕೋದು ಅಮ್ಮ ಇದು ಇನ್ನೂ ಈ ಕಡೆ ತಿರುಗಿಸು. ಹಿಂಗ ಹಾಂ ಏ ಎಷ್ಟ ಆಂಟಿ ಬೇಡ ಗೋಲ್ಡನ್. ಹಾ ಸರಿ ಆಂಟಿ. ಎರಡು ತಾನೇ ಕೊಡ್ತೀರಾ? ಎರಡು ಕೈ ಎರಡು ಕಾಲು ಇಲ್ಲ ನನಗೆ ಒಂದೊಂದು ಕೈ ಒಂದು ಕಾಲು ಕಟ್ಟು ಆಂಟಿ. ಹಾಂ ವಿತ್ ಪ್ಲೇನ್. ಹಾಂ ರೆಡ್ ಸ್ಟೋನ್ ಪ್ಲೇನೇ ತಗೋ. ಇದು ಚೆನ್ನಾಗಿದೆ. ಹಾಂ ಅದು ಮಾತಾಡ್ತೀನಿ. ಯಾವ ಥರ ಇದ್ರೆ ಚೆನ್ನಾಗಿರುತ್ತೆ ಗೊತ್ತಿಲ್ಲ. ಆರ್ಟ್ಸ್ ಥರ ಹಿಂದಗಡೆ ತಲೆಗೆ ಇಟ್ಕೊಂಡೆ. ಅದೇ ತಗೋಬೇಕು. ಏ ಇದು ಚೆನ್ನಾಗಿಲ್ವಾ? ಚೆನ್ನಾಗೈತೆ. ಇದು ಚೆನ್ನಾಗಿದೆ. ಅದೇ ಇದು ರೆಡ್. ಸರಿ ಅದು ನಾವಿದು ಒಂದೇ ಸ್ಟಾಪಲ್ಲೇ ಎಲ್ಲ ಸಿಕ್ಬಿಡ್ತು. ಒಂದೇ ಶಾಪಲ್ಲೇ ನಾನು ದೇವ್ರದ್ದು ವಿಗ್ರಹ, ಅದು ಹಸ್ತಪಾದ ಮತ್ತು ಜಡೆ ಒಂದು ಬೇಕಾಗಿತ್ತು. ಎಲ್ಲನೂ ಅಷ್ಟೇ ಆಲ್ಮೋಸ್ಟ್ ಇಲ್ಲೇ ಸಿಕ್ತು. ನಂತೂ ಇಂಚರ ಅದು ಶಾಪಿಂಗ್ ಇತ್ತು ಇಲ್ಲಿ. ನಮ್ಮ ಚಿಕ್ಕಮ್ಮ ಅದು ಇನ್ನೊಂದು ಸ್ವಲ್ಪ ಬೇರೆ ಕಡೆ ಅವ್ರದ್ದು ಎಲ್ಲ ಶಾಪಿಂಗ್ ಇತ್ತು. ಮಮ್ಮಿದೇನು ಅಷ್ಟು ಶಾಪಿಂಗ್ ಇರಲಿಲ್ಲ. ಬಟ್ ಮಮ್ಮಿ ಒಂದು ಸ್ವಲ್ಪ ನಮ್ಮ ಜೊತೆ ಬಂದರೆ ಎಲ್ಲ ನೋಡ್ಬೋದು. ಯೂಶ್ವಲಿ ಫೋನಲ್ಲಿ ರೀಲ್ಸಲ್ಲೇ ನೋಡ್ತಾ ಇರ್ತಾರೆ. ಇಲ್ಲಿ ಬಂದಾಗ ಒಂದು ಐಡಿಯಾ ಬರುತ್ತೆ ಅಂತ ಬಂದ್ವಿ. ನಂದು ವೇಸ್ಟ್ ಬೆಲ್ಟ್ ಒಂದು ನೋಡಬೇಕಾಯ್ತು. ನನಗೇನು ಅಷ್ಟು ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ. ಸೊ ಹಂಗಾಗಿ ಇದೇನು ಬೈ ಮಾಡಲಿಲ್ಲ. ನಂಗೆ ಇನ್ನೊಂದು ಈ ಪೀಠ ಅಂತೂ ತುಂಬಾ ಇಷ್ಟ ಆಯಿತು. ಬಟ್ ನಂಗೆ ಕ್ಯಾರಿ ಮಾಡೋಕ್ಕೆಲ್ಲ ಆಗಲಿಲ್ಲ. ಹಾಗಾಗಿ ನಾನಿವಾಗ ಏನೇನು ತಂದೆ ಅಂತಂದರೆ, ಫಸ್ಟ್ ಮೇನ್ ಥಿಂಗ್ ನಾನು ಹೋಗಿದ್ದೆ ಇದಕ್ಕೆ. ನಾನು ಇಲ್ಲೆಲ್ಲ ಚೆಕ್ ಮಾಡಿದಾಗ ಮನೆ ಹತ್ರ ನನಗೆ ಅಷ್ಟು ಕಂಫರ್ಟಬಲಾಗಿ ಸಿಕ್ಕಲಿಲ್ಲ. ನಾನು ಲಾಸ್ಟ್ ಒಂದು 3 ಇಯರ್ಸಲ್ಲಿ ತೊಗೊಂಡು ಯಾವುದೋ ಒಂದು ಕಾಂಪ್ರಮೈಸ್ ಆಗಿಬಿಟ್ಟಿದ್ದೆ. ಈ ಸತಿ ನಾನು ತೊಗೊಳ್ಳೇಬೇಕು ಅಂತ ನೋಡಿ ತೊಗೊಂಡಿದ್ದು ತುಂಬ ಚೆನ್ನಾಗಿ ಸಿಕ್ತು.